Why do you like chakli so much? Because chakli is round circle. I just got a four circles. I like four circles. ನೀವು ಯಾಕೆ ನ್ಯೂಸ್ ರಿಪೋರ್ಟರ್ ತರ ಮಾತಾಡ್ತಿದ್ದೀರಾ? ನಾವು ಮಾತಾಡಲೇಬೇಕಾಗ್ತದೆ, ಯಾಕಂದ್ರೆ ಇವ್ರ ಬಗ್ಗೆ ನನಗೆ ಅಷ್ಟು ನನಗೆ ಎಮ್ಮೆ ಇದೆಯಾ? ಹೆಮ್ಮೆ ಇದೆ. ಮಡಿಕೇರಿ ಬಂದದ್ದು ಹೇಳಲೇ ಇಲ್ವಾ? ನಮ್ಗೆ ಶಾಪಿಂಗ್ ಮಾಡ್ಲಿಕ್ಕಿತ್ತು ಮಡಿಕೇರಿ. ಚಿಂತಿ ಸುಮ್ಮನೆ ನಮಗೆ ಆಚೆ ಈಚೆ ಮಾಡ್ತಿದ್ದಾಳೆ, ಆಗಲಿ ಈಗಲಿ ಅಂತ. ಮೈಸೂರಿನ ರಾಜ ಮಹಾರಾಜರ ಅರಮನೆಗೆ ಹೆಲೋ, ಹೇಗಿದ್ದೀರಾ ಎಲ್ಲರೂ? ಈಗ ನಾವು ಮೈಸೂರಿನ KR ನಗರಕ್ಕೆ ಹೊರಟಿದ್ದೇವೆ. ಅಲ್ಲಿ ನಮ್ಮ ಹಳೆಯ ಶಾಲೆ ಮತ್ತು ಮನೆ ಹುಡುಕುವ ಪ್ರಯತ್ನ. ನಾವು ಲಾಸ್ಟ್ ನೋಡಿದ್ದು 1999ನಲ್ಲಿ. ನಿಜವಾಗ್ಲೂ ಅದು ಇನ್ನೂ ಇದೆಯಾ ಯಾರಿಗೂ ಗೊತ್ತಿಲ್ಲ. ಸಿಗುತ್ತಾ ನೋಡುವ ಬನ್ನಿ. ಚಕ್ಲಿ ಮಾಸ್ಟರ್ಗೆ ಚಕ್ಲಿ. Why do you like chakli so much? Because chakli is round circle. Oh my god! Wow! I just got a four circles. I like four circles. ನೋಡಿ ಸುಳ್ಳೆ ಸಂಪಾದಿಯಲ್ಲಿ ಚಕ್ಲಿ ತಿಂತಾ ಇದ್ದೀವಿ. ಹಲೋ, ನಮಸ್ಕಾರ. ಏನ್ ಬೇಕಮ್ಮ? ಚಕ್ಲಿ ಜಾಯ್ಕೆ ತಕ ಬಿಸ್ಕೆಟ್ ಬಿಸ್ಕೆಟ್ ಬೇಕಾ? ಖರ್ಜೂರ ಹೋಳಿಗೆ, ಖರ್ಜೂರ ಹೋಳಿಗೆ, ಪೂರಿ, ಬೆಚ್ಚ ಸುರಿ, ಪುಟ್ಟು ಎಲ್ಲ ಖಾಲಿ ಆಯ್ತು. ಈಗ ವಿಡಿಯೋ ಮಾಡಿ ಈಗ ನೆನಪಾಯ್ತಲ್ಲ ವಿಡಿಯೋ ಮಾಡ್ಲಿಕ್ಕೆ. ಬರೀ ಏನಂತ ಹೇಳಿ, ಪುಟ್ಟು ತುಂಬಾ ಚೆನ್ನಾಗಿದೆ. ಪುಟ್ಟು ಟೇಸ್ಟ್ ಇದೆ. ಚಟ್ನಿ ಸ್ವಲ್ಪ ಖಾರ ಇದೆ, ತುಂಬಾ ಖಾರ ಇದೆ. ಚಟ್ನಿ ಖಾರ ಇದೆಯಾ? ಚಟ್ನಿ ಫೇವ್ರೇಟ್, ಬಟ್ ತುಂಬಾ ಖಾರ ಇದೆ. ತುಂಬಾ ಖಾರ ಇದೆಯಾ? ಹೌದು. ನೀವೆಂತ ಮರ್ಡರ್ ಸೀನ್ ಮಾಡಿದಾಗಿದೆ ಪ್ಲೇಟ್ ಅಲ್ಲಿ? ಎಂತ ಅವಸ್ಥೆ? ತುಂಬಾ ಹಸಿವಾಯ್ತು. ಒಂದು 4 ಗಂಟೆಯಿಂದ ಹೋಟೆಲ್ ಸರ್ಚ್ ಮಾಡಿ ಬರ್ತಾ ಇದ್ದೇವೆ. ನಮ್ದು ಫಸ್ಟ್ ಸ್ಟಾಪ್ ರೆಸ್ಟೋರೆಂಟ್ಗೆ. ಇದು ಫಸ್ಟ್ ಬ್ರೇಕ್ಫಾಸ್ಟ್ ನಿಮ್ದು ಬೇಕು. ಈಗ ನಿಮ್ಮ ಪಯಣ ಎಲ್ಲಿಗೆ? ನಮ್ ಪಯಣ ಡೋರ್ನಳ್ಳಿಗೆ. ನೀವೆಲ್ಲಿಗೆ? ನಾವು ಇಲ್ಲಿ ನೋಡುವ ರಸ್ತೆ ಬದಿಯಲ್ಲಿ ಎಲ್ಲಿ ಹತ್ತಿದ್ ನೀವು ನಮ್ಮ ಕಾರಲ್ಲಿ? ಸಂಪಾಜಲ್ಲಿ. ಪುತ್ತೂರಲ್ಲಿಯಾ? ಈಗ ಪುತ್ತೂರಲ್ಲೇ ಇದ್ದಾರೆ. ಒಂದು 100 ಕಿಲೋಮೀಟರ್ ಬಂದಾಯ್ತು, ಪುನಃ ಕೇಳ್ತಿದ್ರೆ ಪುತ್ತೂರು ಬಂತ. ಅವ್ರು ಇನ್ನೂ ಪುತ್ತೂರಲ್ಲೇ ಇದ್ದಾರೆ. ಅಯ್ಯೋ ದೇವ. ನನ್ಗೆ ಗಟ್ಟಿನಿದ್ರೆ ನನ್ಗೆ ಮಡಿಕೇರಿ ಬಂದದ್ದು ಹೇಳಲೇ ಇಲ್ವಾ? ನಮ್ಗೆ ಶಾಪಿಂಗ್ ಮಾಡ್ಲಿಕ್ಕಿತ್ತು ಮಡಿಕೇರಿ. ಎಂತ ಅಂಗಡಿ ಓಪನ್ ಆಗ್ಲಿಲ್ಲ ಅಮ್ಮ, ಇಲ್ಲಿ ಹೋಟೆಲ್ ಓಪನ್ ಆಗಿರ್ಲಿಲ್ಲ. ಒಂದು ರಿಕ್ವೆಸ್ಟ್ ಮಾಡಿ ಓಪನ್ ಮಾಡ್ಬೋದು. ಎಂತ ಓಪನ್ ಮಾಡುದು? ರಿಕ್ವೆಸ್ಟ್ ಮಾಡಿ ಇನ್ನು ನೀವೇ ಶಟರ್ ತೆಗಿಬೇಕಿತ್ತು. ಹೌದು, ನಿಮ್ದು ಓಪನ್ ಆಗಿದೆ. ಮತ್ತೆ ಅಲ್ಲಿ ಎಲ್ಲರೂ ಕಳ್ಳ 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 ಅಂತ ಹೇಳ್ತಿದ್ರು. ನಾನು ಮತ್ತು ನನ್ನ ಅಕ್ಕ ಹುಟ್ಟಿದ್ದು ಮೈಸೂರಿನಲ್ಲಿ, ಬೆಳೆದಿದ್ದು ಮಂಗಳೂರಿನಲ್ಲಿ. 1999ನಲ್ಲಿ ನಾವು ಮಂಗಳೂರಿಗೆ ಶಿಫ್ಟ್ ಆದ್ವಿ. ಅದರ ನಂತರ ನಾವು KR ನಗರಕ್ಕೆ ಬರಲೇ ಇಲ್ಲ. ಈ ಸಲ ಯಾಕೋ ಅನ್ನಿಸ್ತು, ಒಂದ್ಸಲಿ ಹೋಗಿ ನೋಡುವ, ನಮ್ಮ ಹಳೆ ಶಾಲೆ ಇದೆಯಾ, ಹಳೆ ಮನೆ ಇದೆಯಾ ಅಂತ. ಏನೋ ಒಂದು ಕುತೂಹಲ. ಸಿಂತಿ ನಮ್ಗೆ ಫುಲ್ ಹೋಪ್ಸ್ ಕೊಟ್ಟಿದ್ದಾಳೆ. ನನ್ಗೆಲ್ಲ ಗೊತ್ತುಂಟು. ನನಗೆ ಇನ್ನು ಸಹ ಎಲ್ಲ ನೆನಪುಂಟಂತ. ಇದೇ ರಸ್ತೆ ಬೀದಿಯಲ್ಲಿ ಒಂದು ಲಂಗ ಮತ್ತೊಂದು ಪೆಟಿಕೋಟ್ ಹಾಕಿ ಇಬ್ಬರು ಹುಡುಗಿಯರು ಕುಂಡೆ ಆಡಿಸ್ಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಒಂದು ಬಾತ್ಗೋಳಿತ್ತು, ಒಂದು ಡೊನಾಲ್ಡ್ ಡಕ್. ಅದೇ ನೆನಪಿನ ಒಂದು ಎಂತ ಹೇಳ್ತಾರೆ, ಓಡೆ ಬರಲ್ಲ, ಒಂದು ಉಮೇದನ್ನು ಇಟ್ಕೊಂಡು ಭರವಸೆ ಇಟ್ಕೊಂಡು ಒಂದಿಬ್ಬರು ಹುಡುಗಿಯರು ಇಲ್ಲಿ ಬಂದಿದ್ದಾರೆ. ಗೊತ್ತಲ್ಲ ಸೆಂಟ್ ಜೋಸೆಫ್ ಸ್ಕೂಲ್ ಸ್ಕೂಲ್ ಸಿಕ್ತು. ಸ್ಕೂಲ್ ಇದು ನಮ್ಮ ಶಾಲೆ. ಫಸ್ಟ್ ಸ್ಟ್ಯಾಂಡರ್ಡ್ LKG ಇಂದ 6th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡ್. ನಾನು LKG ಮತ್ತೆ UKG ಮಾತ್ರ. ಹುಡುಗಿ ಈಗ ಪರಬಿ. ಹೌದು, ಸಂತ ಜೋಸೆಫರ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತು ಇಲ್ಲಿಂದ ತಮ್ಮ ಪ್ರಯಾಣವನ್ನು
ಮಂಗಳೂರಿನ ಕೊಣಾಜೆ ಬಳಿ ಇರುವ ಪಂಚಾಯತ್ ಇನೋಳಿ ಪಂಚಾಯತ್ನಲ್ಲಿ ಅವರು ಈಗ ವಾಸ್ತವ್ಯವಿರುತ್ತಾರೆ. ಅಲ್ಲಿಂದ ಅವರು ಅವರ ಸ್ಟಡೀಸ್ ಅನ್ನು ಕಂಟಿನ್ಯೂ ಮಾಡಿ ಯಾವುದು ಶಾಲೆದು ನೀವು ಯಾಕೆ ನ್ಯೂಸ್ ರಿಪೋರ್ಟರ್ ತರ ಮಾತಾಡ್ತಿದ್ದೀರಾ? ನಾವು ಮಾತಾಡಲೇಬೇಕಾಗ್ತದೆ, ಏಕೆಂದ್ರೆ ಇವ್ರ ಬಗ್ಗೆ ನನಗೆ ಅಷ್ಟು ನನಗೆ ಹೆಮ್ಮೆ ಇದೆಯಾ? ಸೊ ಒಳ್ಳೆದಾಗಿ ಅವರು ಕಲಿತಿದ್ದಾರೆ ಈ ಶಾಲೆಯಲ್ಲಿ. ಎಲ್ಲ ಇವರಿಗೆ ಕಲಿಸಿದ ಎಲ್ಲ ಶಿಕ್ಷಕರಿಗೆ, ಸಿಬ್ಬಂದಿ ಬಂದವರಿಗೆ, PT ಟೀಚರಿಗೆ ಎಲ್ಲರಿಗೂ ನಮ್ಮ ಪೂರ್ವಕ ಧನ್ಯವಾದಗಳನ್ನು ಅರಿಸುತ್ತಾ ಈಗ ಮೆಲ್ವಿನ್ ಸರಾವ್ ಅವರು ಸಾಷ್ಟಾಂಗ ನಮನ ಮಾಡುತ್ತಾರೆ. KR ನಗರ ಮೈಸೂರು ಡಿಸ್ಟ್ರಿಕ್ಟ್ 571602ಗೆ ವಿದಾಯ ಹೇಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮದೆಂತ ಟಿಪ್ಪಣಿ? ಆ ಬಿಲ್ಡಿಂಗ್ ಅಲ್ಲಿ ನಮ್ಮ ಕ್ಲಾಸಸ್ ಇರ್ತಿತ್ತು, ಹಳೆ ಸ್ಕೂಲ್. ಈ ಸ್ಟೇಜ್ ಅಲ್ಲಿ ನಾವು ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಹಾಕ್ತಿದ್ವಿ. ಈ ಬಿಲ್ಡಿಂಗ್ ನಂಗೆ ನೆನಪಿದೆ, ಈ ಬಿಲ್ಡಿಂಗ್. ಎಸ್, ನಮಗೆ ಅಮ್ಮ ಟಿಫಿನ್ ತಗೊಂಡು ಬರ್ತಿದ್ರು ಮಧ್ಯಾಹ್ನ. ಇಲ್ಲಿ ಕೂರಿಸಿ ನಾವು ಊಟ ಮಾಡ್ತಿದ್ವಿ. ಮತ್ತು ನಾವು ಬೆಳಿಗ್ಗೆ ಹಾರ್ಸ್ ಕಾರ್ಟಲ್ಲಿ, ಕುದುರೆ ಗಾಡಿಯಲ್ಲಿ ಬರ್ತಿದ್ದದ್ದು ಶಾಲೆಗೆ. ಬ್ಯಾಕ್ ಇನ್ 98-99. ಈಗ ನಾವು ನಮ್ಮ KR ನಗರದ ಹಳೆಯ ಮನೆಯನ್ನು ಹುಡುಕ್ಲಿಕ್ಕೆ ಪ್ರಯತ್ನಿಸುತ್ತಿದ್ದೇವೆ. Everything depends on Cynthia Joyce Correa's memory. Because I don't remember anything. ನಂಗೆ ಎಂತ ನೆನಪಿಲ್ಲ. Yeah, this is the theater. Oh, theater. Rotary Club School. That was my primary school. ನನ್ನ ಅಕ್ಕನ ಮಾತು ಕೇಳಿ ಅವಳನ್ನು ನಂಬಿ ನಾವು ನಮ್ಮ ಹಳೆ ಮನೆ ಹುಡುಕ್ಲಿಕ್ಕೆ ತಿರುಗ್ತಾ ಇದ್ವಿ. ಒಮ್ಮೆ ಆಚೆ, ಒಮ್ಮೆ ಈಚೆ, ಒಮ್ಮೆ ಆ ಗಲಿ, ಒಮ್ಮೆ ಈ ಗಲಿ. One eternity later. ಮನೆ ಸಿಗ್ಲಿಲ್ಲ. ಸಿಂತಿದು ಮೆಮರಿ ವರ್ಕ್ ಆಗಲಿಲ್ಲ. ಸಿಂತಿ ಸುಮ್ಮನೆ ನಮಗೆ ಆಚೆಯಿಂದ ಈಚೆ ಮಾಡ್ತಿದ್ದಾಳೆ, ಆಗಲಿ ಈಗಲಿ ಅಂತ. ಓಕೆ, ಸಿಂತಿಗೆ ಸಸ್ಪೆಕ್ಟ್ ಇಲ್ಲೇ ಇತ್ತಂತ ನಮ್ಮ ಮನೆ. ಇದು ಸೊ ದ್ಯಾಟ್, ಬಟ್ ನನಗೆ ಅಂತ ನೆನಪಿಲ್ಲ. This or that plot. ಆಂಟನಿ ಬಸಲಿಕಾ ಡೋರ್ನಾಲಿ ಚರ್ಚಿಗೆ ನಾವು ಬಂದಿದ್ದೇವೆ, ಪ್ರೇಯರ್ ಮಾಡ್ಲಿಕ್ಕೆ ಬಂದಿದ್ದೇವೆ ನಮ್ಮ ಇಂಟೆನ್ಷನ್ಗೋಸ್ಕರ. ಸೊ ಒಳ್ಳೆ ಖುಷಿ ಆಯ್ತು, ಒಳ್ಳೆ ಅಟ್ಮಾಸ್ಫಿಯರ್ ಇದು, ಒಳ್ಳೆ ವೆದರ್ ಕೂಡ ಒಳ್ಳೆ ಉಂಟು. ಸೊ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ನಿಮ್ಗೆ ಒಂದು ಫನ್ ಫ್ಯಾಕ್ಟ್ ಹೇಳ್ಬೇಕಾ? ಹೇಳಿ ಮ್ಯಾಮ್. ನನಗೆ ಬ್ಯಾಪ್ಟಿಸಮ್ ಸಿಕ್ಕಿದ್ದಿಲ್ಲ. ಹೌದಾ? ಹೌದು. ಅದಕ್ಕೆ ನೀವು ಸ್ವಲ್ಪ ಚೆನ್ನಾಗಿದ್ದೀರಾ. ನೋಡಿದ್ಯಾ ಕೋಳಿ? ನೋಡಿದ್ಯಾ ಕೋಳಿ? ಎಲ್ಲಿದೆ ಕೋಳಿ? ಕೋಳಿ. ಕೋಳಿ ನೋಡಿದ್ರಾ? ಕೋಳಿ ನೋಡಿತ್ತು. ಕೋಳಿ ಚೆನ್ನಾಗಿದ್ಯಾ? ಹೌದು. ನಾಟಿ ಕೋಳಿ ನೋಡದೆ ತುಂಬಾ ಸಮಯ ಆಯ್ತು. ಹೌದಾ? ಕೋಳಿ ನೋಡುವಾಗ ಅದನ್ನು ಕಟ್ ಮಾಡಿ ತಿನ್ನುವಂತ ಆಸೆ ಬರ್ತದೆ, ಬಟ್ ಏನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೋಳಿ ಕೂಡ ಒಂದು ಪೆಟ್ಟು, ಮನೆ ಸಾಕಿದ್ದು ಕೋಳಿ. ಯಾರಾದ್ರೂ ಕಟ್ ಮಾಡಿ ಕೊಟ್ರೆ ನಾನು ಫ್ರೈ ಮಾಡಿ 65 ಮಾಡಿ ತಿಂತೇನೆ. ಹಿಂಗ ಉಂಟಲ್ಲ, ಹಾಗೆ ಕೋಳಿಯ ಬಾಯ್ ಫ್ರೆಂಡ್. ಅದು ಏನಂದ್ರೆ ಅದು ಒಬ್ಬ ಇರೋದು, ಅದೇ ಏನಂದ್ರೆ ಕಿಂಗು ಎಲ್ಲ ಕೋಳಿಗೆ. ಯಾವ ಕೋಳಿಗೆ ಯಾವಾಗ ಟೈಮ್ ಕೊಡ್ಬೇಕಂತ ಹುಂಜನಿಗೆ ಮಾತಾಡ್ಬೇಕು. ಬೇರೆ ಬೇರೆ ಕೋಳಿಗೆ ಬೇರೆ ಹುಂಜ ಬಂದು ಬಿಡಲ್ಲ. ನೆಕ್ಸ್ಟ್ ನಾವು ಹೋದದ್ದು ಸೇಂಟ್ ಫಿಲೋಮಿನಾಸ್ ಚರ್ಚ್. ಎಷ್ಟು ಚಂದ ಚರ್ಚ್ ಅಲ್ಲ ನೋಡಿ. ಬಟ್ ಇಲ್ಲಿ ಚಪ್ಪಲಿ ಹಾಕಿ ಒಳಗೋಗ್ಲಿಕ್ಕಿಲ್ಲ. ಓಕೆ, ಚಪ್ಪಲಿ ಹಾಕಿ ಒಳಗೋಗ್ಲಿಕ್ಕಿಲ್ಲ, ಇದು ಚರ್ಚ್ ಅಲ್ವಾ, ಅಂಡರ್ಸ್ಟ್ಯಾಂಡೇಬಲ್. ಆದರೆ ಚರ್ಚ್ ಒಳಗೆ ಸ್ವಲ್ಪನೂ ಕ್ಲೀನ್ ಇಲ್ಲ, ಫ್ಲೋರ್ ಎಲ್ಲ ಡರ್ಟಿ. ಇರಲಿ ಬಿಡಿ, ನಾವು ಚರ್ಚ್ ಒಳಗೆ ಹೋಗಿ ಪ್ರೇ ಮಾಡಿ ಅಲ್ಲಿಂದ ಹೊರಟ್ವಿ. ಮತ್ತು ನಮ್ಮ ದೊಡ್ಡಕ್ಕನ ಶಾಪಿಂಗ್ ಶುರು. ಅವಳಿಗೆ ಪ್ಯೂರ್ ಮೈಸೂರು ಸಿಲ್ಕ್ ಸಾರಿ ಬೇಕಂತೆ. ಕೂತ್ಕೊಂಡಿದ್ದಾಳೆ ನೋಡಿ.
ಇವಳ ಪ್ಲ್ಯಾನ್ ಏನಂದರೆ ನನ್ನ ಭಾವನ ಪಾಕೆಟ್ ಖಾಲಿ ಮಾಡೋದು. ಇರಲಿ, ಅಲ್ಲಿಂದ 2-3 ಸಾರಿ ತಗೊಂಡು ನಾವು ಹೊರಟ್ವಿ ಹೊಟ್ಟೆ ಪೂಜೆಗೆ. ಕ್ರಾಬಿನ ಜಂಗ್ಲೆ ಉಂಟು, ಜಂಗ್ಲೆ. ಕ್ರ್ಯಾಬಾ? ಕ್ರಾಬಿನ ತೊಡೆ. ಸೂಪ್ ಅಲ್ಲಿ ಕ್ರ್ಯಾಬ್ ಹಾಕಿ ಕೊಟ್ಟಿದಾರಾ? ಕ್ರಾಬ್ ಕೊಟ್ಟಿದ್ದಾರೆ ತೋರಿಸಿ. ನೋಡಿ, ನೋಡಿ ನೋಡಿ ಹೇಗಿದೆ ನೋಡಿ. ಸ್ಟೀಮಿಂಗ್ ಔಟ್. ಸುಕ್ಕ ಸುಕ್ಕ ಸುಕ್ಕ. ಸುಕ್ಕ ಸುಕ್ಕ. ಮತ್ತೆ ನಾವು ಬಿರಿಯಾನಿ ತಿಂದ್ವಿ, ಫಿಶ್ ಬಿರಿಯಾನಿ. ಹೇಗಿದೆ ಬಿರಿಯಾನಿ? ವೆರಿ ನೈಸ್, ವೆರಿ ನೈಸ್, ಟೇಸ್ಟಿ, ಡೆಲಿಷಿಯಸ್. ಎಂತ ಅಂತ ಕರಿಬೇಕು ಅಷ್ಟು. 10 out of 10. ಒಳ್ಳೆದು. ಪ್ರಾನ್ಸ್ ಮತ್ತೆ ಫಿಶ್ ಬಿರಿಯಾನಿ. ದಿಸ್ ಪ್ರಾನ್ಸ್ ಅಂಡ್ ದಟ್ಸ್ ಫಿಶ್ ಬಿರಿಯಾನಿ. ಮಲಬಾರ್ ಪ್ರಾನ್ಸ್ ಬಿರಿಯಾನಿ. ನಿಜಾಮ್ ಫಿಶ್ ಬಿರಿಯಾನಿ. This is raita. This is coconut chutney, which is very spicy. And this is paisa. Yeah, that's my wife's favorite. This is wife. Wife is favorite. Wife is also his favorite. Only sometimes. Only sometimes. Yeah. No, always. ಮೈಸೂರಿನ ರಾಜ ಮಹಾರಾಜರ ಅರಮನೆಗೆ, ಸಾರಿ ಸತ್ತೋಯ್ತು ನಂದು ಕನ್ನಡ. ಅರಮನೆಗೆ ಹೊರಡ್ತಾ ಇದ್ದೆ. ಅರಮನೆ ಕಡೆ ನಾವು ಹೋಗ್ತಾ ಇದ್ದೀವಿ. ಚಿಂತೆ ಅವರೇ, ನಿಮ್ಮ ಮಹಾರಾಣಿಯನ್ನು ಕರ್ಕೊಂಡು ಹೋಗ್ತಿದ್ದೀರಾ? ಮಹಾರಾಣಿ, ಇದು ನಮ್ದು ಅರಮನೆ. ಲೆಟ್ಸ್ ಗೋ ಟು ಅವರ್ ಅರಮನೆ. ಕಮ್ ಆನ್. Let's go to our. ನಾವು ನಿಮಗೆ ಮೈಸೂರು ಅರಮನೆ ತೋರಿಸ್ತೀವಿ. Okay, okay. ಒಳಗೆ ಹೋಗುವ ಅಂದರೆ ಟಿಕೆಟ್ ಕೌಂಟರಲ್ಲಿ ಉದ್ದ ಕ್ಯೂ. ಅದಕ್ಕೆ ಹೊರಗಿಂದಾನೆ ಸ್ವಲ್ಪ ನೋಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಈಗ ಮೈಸೂರ್ ಪಾರ್ಕ್, ವರ್ಲ್ಡ್ ಆಫ್ ಮೈಸೂರ್ ಪಾರ್ಕ್ ಬಂದಿದ್ದೇವೆ. Okay. This is Carrot Mysore Pak. ಹೇಗಿದೆ? ಅಮೇಜಿಂಗ್. Very nice. ತುಂಬಾ ಚೆನ್ನಾಗಿದೆ. ತುಂಬಾ ಸ್ವೀಟ್ ಇದೆ. ಮೈಸೂರ್ ಪಾಕ್. Right. Let me taste it. It just melts. Alfonso. Yeah. ವರ್ಲ್ಡ್ ಆಫ್ ಮೈಸೂರ್ ಪಾಕ್ಗೆ ಇದು ನಮ್ಮ ಫಸ್ಟ್ ಟೈಮ್ ವಿಸಿಟ್. ಇಲ್ಲಿ ವೆರೈಟಿ ಆಫ್ ಮೈಸೂರ್ ಪಾಕ್ ಅವೈಲೇಬಲ್ ಇದೆ. ಡಿಫ್ರೆಂಟ್ ಫ್ಲೇವರ್ಸ್. ಟೇಸ್ಟ್ ಟೆಸ್ಟಿಂಗ್ ಕೂಡ ಕೊಡ್ತಾರೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಇಲ್ಲಿಂದ ಬೈ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಹೇಗೆ ಮೈಸೂರ್ ಪಾಕ್ ರೆಡಿ ಆಗುತ್ತೆ ಅದು ಕೂಡ ನೋಡ್ಬೋದು. ಅದಲ್ಲದೆ ಬೇರೆ ಸ್ವೀಟ್ಸ್ ಕೂಡ ಅವೈಲೇಬಲ್ ಇದೆ. ಇದು ಪಟಕ ಮಟ್ಕ ಗುಳ್ಳ. ಗುಳ್ಳ. Don't know how this tastes like. Not bad. ಇದು ಮುಕ್ಕುದು. ಪರ್ಚೇಸ್. ಈ ಬಕಾಸುರ ಜನ ಎಷ್ಟು ತಿಂತಾರೆ. ಈಗ ಊಟ ಮಾಡಿದ್ದು, ಈಗ ಕಾಫಿ ಅಂತೆ. ನಂಗೆ ಕಾಫಿ ಬೇಡಪ್ಪ. ಕಾಫಿ ಕುಡಿಯೋದು ಯಾಕಂದ್ರೆ ಕಾಫಿಯಿಂದ ನಮಗೆ ಸ್ವಲ್ಪ ಬಾಡಿಗೆ ಎನರ್ಜಿ ಬರ್ತದೆ. ಮತ್ತೆ ಅಲ್ಲವಾ, ಎನರ್ಜಿ. ನಿದ್ರೆ ಬರ್ತದೆ ಸ್ವಲ್ಪ. ಆಗ ಸ್ವಲ್ಪ ಹೊತ್ತಲ್ಲಿ ಪ್ರೆಷರ್ ಬರ್ತದೆ. ಸ್ವಲ್ಪ ಹೈ ಇನ್ ಕೆಫೆನ್ ಅಲ್ಲ, ಬಾಡಿಗೆಲ್ಲ ನಮಗೆ ನಿದ್ರೆ ಎಲ್ಲ ಬರಲ್ಲ. ಆರಾಮಾಗಿ ನಾನು ಈಗೇನೆ ಮಾತಾಡ್ಕೊಂಡು ಬೆಂಗಳೂರವರೆಗೆ ಪ್ರಯಾಣ ಮಾಡ್ಬೋದು. ಆಮೇಲೆ ಪ್ರೆಷರ್ ಬಂದ್ರೆ ಪ್ರೆಷರ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನರ್ಸಮ್ಮ ಇದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಕಾಫಿ ಕುಡಿತಿದ್ದಾರೆ ನಮ್ಮ ಅಕ್ಕ, ದೊಡ್ಡಕ್ಕ. ಮೇಡಮ್, ನಾವು ಸಂತ ಅಂತೋನಿ ಅವರ ಬಾಸಲಿಕಾ ರೀಟೇಕ್ ಡೋರ್ನಲ್ಲಿ, ಸೈಂಟ್ ಆಂಟೋನಿ ಡೋರ್ನಲ್ಲಿ